ಹರೇ ಶ್ರೀನಿವಾಸ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲರೂ ಬೇವು ಬೆಲ್ಲದಿಂದ ಅನೇಕ ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯ ತೋರಿಸ್ತಾರೆ. ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಸ್ಪೆಷಲ್ಲಾಗಿ ಈ ಯುಗಾದಿ ಬೇವನ್ನು ನಾವು ಮಾಡ್ತೀವಿ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗೋ ತಂಪು ಮತ್ತು ಎನರ್ಜಿ ಇದರಿಂದ ಸಿಗ್ತದೆ. ಹರೇ ಶ್ರೀನಿವಾಸ. ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಯುಗಾದಿ ಬೇವು ಮಾಡಲಿಕ್ಕೆ ಏನೇನು ಹಣ್ಣುಗಳು ಬೇಕು, ಡ್ರೈ ಫ್ರೂಟ್ಸು, ಆಮೇಲೆ ಈ ಇನ್ನೂ ಕೆಲವು ಇಂಪಾರ್ಟೆಂಟ್ ಪದಾರ್ಥಗಳು ಏನೇನು ಬೇಕು ಎಲ್ಲವನ್ನು ನಾನು ನಿಮ್ಮ ಜೊತೆ ಡಿಟೇಲಾಗಿ ಶೇರ್ ಮಾಡ್ತೀನಿ. ಇದು ಒಂದು ಆರೋಗ್ಯಕರವಾದ ತಂಪಾದ ಒಂದು ಡಿಶ್ ಅದ. ಅದಕ್ಕೆ ಬೇಸಿಗೆಯಲ್ಲಿ ಇದನ್ನು ಮಾಡ್ತಾರೆ. ನೋಡಿರಿ, ಒಂದು 4-5 ಚಿಕ್ಕು ಹಣ್ಣು, 1-2 ನೀವು ಈ ಆ್ಯಪಲ್ ತೊಗೊಳ್ರಿ, ಒಂದು ಸ್ವಲ್ಪ ದ್ರಾಕ್ಷಿ ಹಣ್ಣು, ಒಂದು 5-6 ಬಾಳೆಹಣ್ಣು, ಆಮೇಲೆ 2 ಟರ್ಬೂಸ್ ತೊಗೊಂಡಿನಿ ನಾನು. ಈ ಎಲ್ಲ ಹಣ್ಣುಗಳು ನಿಮಗೆ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ತೊಗೊಳ್ರಿ. ಈ ಪೈನಾಪಲ್ಲು, ದಾಳಿಂಬ್ರಿ ಮತ್ತು ಈ ಆರೆಂಜು ಈ ಹಣ್ಣುಗಳನ್ನು ಇದ್ರೊಳಗೆ ಹಾಕಂಗಿಲ್ಲ, ಕಲ್ಲಂಗಡಿನೂ ಹಾಕಬೇಡ್ರಿ. ಇದು ಈಗ ನೋಡಿರಿ, ಈ ಬೇವಿನ ಗಿಡಕ್ಕೆ ಚಿಗುರು ಆಗಿರ್ತದಲ್ಲ, ಹೂವು ಬಿಟ್ಟಿರ್ತದೆ ಇವಾಗ. ಈ ಹೂವು ಈ ಬೇವಿಗೆ ಬಹಳ ಮುಖ್ಯ. ಬರೀ ಬಿಳಿಯಾಗಿರೋ ಹೂವು ಮಾತ್ರ ತೊಗೋಬೇಕು. ಈ ಹಸಿರು ದಂಟದು ಹಾಕಬಾರ್ದು, ಕಹಿ ಇರ್ತದೆ. ಬರೀ ಬಿಳಿ ಬಿಳಿ ಹೂವನ್ನು ನಾನು ಆರಿಸಿ ಇಟ್ಕೋತೀನಿ. ಇದು ಚಿರಂಜಿ ಬೀಜ, 1-2 ಟೇಬಲ್ ಸ್ಪೂನು ನೀರೊಳಗೆ ಸ್ವಲ್ಪ ನೆನೆ ಇಡ್ಲಿಕ್ಕೆ ಇಡ್ರಿ. ಇದು ಡೈಮಂಡ್ ಕಲ್ ಸಕ್ಕರೆ, ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಆಮೇಲೆ ಈ ಬದಾಮನ್ನು ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇದು ಅಕ್ರೂಡ್ ಅಂತೀವಲ್ಲ, ವಾಲ್ನಟ್, ಅದು ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೀನಿ. ಡ್ರೈ ಫ್ರೂಟ್ಸ್ಗಳಿಗೆ ಯಾವುದೂ ಅಳತೆ ಇಲ್ಲ, ಹೆಚ್ಚಿಗಾದಷ್ಟು ಟೇಸ್ಟ್ ಚಲೋ ಆಗ್ತದೆ. ಆಮೇಲೆ ಒಣ ಕೊಬ್ಬರಿನ ಸಣ್ಣಗೆ ತೆಳ್ಳಗೆ ಹೆಚ್ಚಿ ಇಟ್ಕೊಂಡೀನಿ. ಆಮೇಲೆ ಇದು ಕಸಕಸೆ 1 ಟೇಬಲ್ ಸ್ಪೂನ್, ಅಜ್ವಾಯಿನ್ ಇದನ್ನು 1 ಟೇಬಲ್ ಸ್ಪೂನ್ ತಗೊಳ್ರಿ. ಇದು ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. ಇವೆಲ್ಲ ಗೋಡಂಬಿ, ಇದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಆಮೇಲೆ ಇದು ಉತ್ತತ್ತಿ ಅಂತೀವಲ್ಲ ನಾವು, ಒಣ ಖಜೂರ, ಈ ಉತ್ತತ್ತಿನ ಬೀಜ ತೆಗೆದು ಸಣ್ಣಗೆ, ಅತಿ ಸಣ್ಣಗೆ ಪೀಸಲ್ಲ, ಸ್ವಲ್ಪ ಬಾಯಿಯೊಳಗೆ ಬಂದ್ರೆ ಚಲೋ ಹತ್ತದ ಹಂಗೆ ಪೀಸ್ ಮಾಡಿ ಇಟ್ಕೊಂಡೀನಿ. ಈ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು 1-2 ದಿನ ಮೊದಲೇ ಎಲ್ಲ ಪೀಸ್ ಮಾಡಿ ಇಟ್ಕೊಂಡೀನಿ. ಅಂದ್ರೆ ಹಬ್ಬದ ದಿನ ಬೇಗ ಬೇಗ ನಾವು ಬೇವನ್ನು ಮಾಡ್ಬೋದು. ಆಮೇಲೆ ಹುಣಸೆ ಹಣ್ಣು, ಚಲೋ 2 ಲಿಂಬೆ ಹಣ್ಣಿನ ಸೈಜ್ ಹುಣಸೆ ಹಣ್ಣು ತೊಗೋಬೇಕು. ಈ ಹುಣಸೆ ಹಣ್ಣನ್ನು ನಾನು ನೀರೊಳಗೆ ನೆನೆ ಇಡ್ತೀನಿ. ಇವಾಗ ನೆನೆ ಇಟ್ಟು ಗಟ್ಟಿ ರಸ ತೆಗಿಬೇಕು. ಚಲೋ 2 ಲಿಂಬೆ ಹಣ್ಣಿನ ಸೈಜಿನ ಹುಣಸೆ ಹಣ್ಣದ. ಈ ನಿಮ್ಮ ಬೇವಿನ ಹಣ್ಣಿನ ಅಳತೆಗೆ ತಕ್ಕಂತೆ ಹುಣಸೆ ಹಣ್ಣು ತೊಗೊಳ್ರಿ. ಬೆಲ್ಲ, ಹುಣಸೆ ಹಣ್ಣಿಗೆ ತಕ್ಕ ಬೆಲ್ಲ, ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದರೂ ನಡೀತದೆ, ಹಣ್ಣೆಲ್ಲ ಸ್ವೀಟ್ ಇರ್ತದಲ್ಲ ಅದಕ್ಕೆ. ಆಮೇಲೆ ಇದು ಬೇಲದ ಹಣ್ಣು, ಇದು ಬಹಳ ಮುಖ್ಯ. ಇದು ದೇಹಕ್ಕೆ ತಂಪನ್ನು ಕೊಡ್ತದೆ, ಆರೋಗ್ಯಕ್ಕೂ ಬಹಳ ಗುಣಕಾರಿಯಾದ ಒಂದು ವಸ್ತು ಅದ. ಇದನ್ನು ನಾನು ಒಡೆದು ಇದ್ರೊಳಗೆ ನಾರು ಅದು ಇದ್ರೆ ತೆಗೆದು ಅದರದ್ದು ಒಳಗಿನ ಹಣ್ಣು ಮಾತ್ರ ತೆಗೆದು ಇಟ್ಕೋತೀನಿ. ಇದು ಮಾವಿನಕಾಯಿ, ಒಂದು ಅರ್ಧನೇ ಮಾವಿನಕಾಯಿನ ಸಿಪ್ಪಿ ತೆಗೆದು ಸಣ್ಣಗೆ ಹೆಚ್ಚಿ ನಾವು ಇಟ್ಕೋಬೇಕು. ಜಾಸ್ತಿ ಹಾಕಬೇಡ್ರಿ, ಒಂದು ಅರ್ಧ ಹಾಕಿದ್ರೆ ಸಾಕು. ಇದು ಪುಟಾಣಿನ ಮಿಕ್ಸರೊಳಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡೀನಿ. ಇದು ನಮಗೆ ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಹಾಕಬೇಕು. ಈಗ ನೋಡಿರಿ, ಈ ಬೇಲದ ಹಣ್ಣನ್ನು ನಾನು ಒಡೆದ್ರೆ ಒಳಗೆ ಎಷ್ಟು ಚಂದ ಹಣ್ಣು ಆಗ್ಯದ. ಇದ್ರೊಳಗೆ ಏನಾರು ನಾರಿದ್ರೆ ತೆಗೆದು ಇಟ್ಕೊಳ್ರಿ. ಎಲ್ಲ ಹಣ್ಣುಗಳನ್ನು ಸಣ್ಣಗೆ ಹೆಚ್ಕೋಬೇಕು. ಯಾವಾಗಲೂ ಈ ಟರ್ಬೂಜ್ ಹಣ್ಣು ಜಾಸ್ತಿ ಕ್ವಾಂಟಿಟಿ ಒಳಗಿರಬೇಕು. ಬೇರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ ಟರ್ಬೂಜ್ ಜಾಸ್ತಿ ಇರಬೇಕು. ಎಲ್ಲ ಹಣ್ಣುಗಳನ್ನು ನಾನು ಹೆಚ್ಚಿಟ್ಕೊಂಡೀನಿ. ಹುಣಸೆ ಹಣ್ಣು ನೆನೆ ಇಟ್ಟು ಅದರದ್ದು ರಸ ತಕ್ಕೊಂಡೀನಿ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗನೆ ಮಾಡ್ಬೋದು. ಈಗ ಒಂದು ದೊಡ್ಡ ಸ್ಟೀಲಿಂದು ಬೊಗಣಿ ಒಳಗೆ ನಾವು ಸಣ್ಣಗೆ ಹೆಚ್ಚಿರೋ ಟರ್ಬೂಜ್ ಹಣ್ಣು ಹಾಕೋಣ. ಆಮೇಲೆ ಇದು ಸಣ್ಣಗೆ ಹೆಚ್ಚಿರೋ ಚಿಕ್ಕು ಪೀಸಸ್, ಆಮೇಲೆ ದ್ರಾಕ್ಷಿ, ಇವೆಲ್ಲ ದ್ರಾಕ್ಷಿ ಅವೆಲ್ಲ ತೊಳೆದು ಚೆಂದ ಇಟ್ಕೊಂಡೀನಿ. ಈ ಸೇಬು ಹಣ್ಣದು ಸಿಪ್ಪೆ ತೆಗ್ದೀನಿ, ನೀವು ಹಾಗೆ ಇಟ್ಟರೂ ಬರ್ತದೆ. ಅದನ್ನು ಸಣ್ಣಗೆ ಹೆಚ್ಕೊಂಡೀನಿ. ಬಾಳೆಹಣ್ಣನ್ನು ಹೆಚ್ಕೊಂಡು ಪೀಸಸ್ ಮಾಡೀನಿ. ಈ ಎಲ್ಲ ಹಣ್ಣುಗಳು ನಿಮಗೆ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಇದಕ್ಕೆ ಯಾವುದು ಇಷ್ಟೇ ಅಂತ ಅಳತೆ ಇಲ್ಲ.
ಆಮೇಲೆ ಇದು ಬೇಲದ ಹಣ್ಣು ನೋಡ್ರಿ, ನಾರೆಲ್ಲ ತೆಗೆದು ಚಂದ ಮೆತ್ತಗೆ ಮಾಡಿಕೊಂಡು ಅದನ್ನು ಇದ್ರೊಳಗೆ ಹಾಕ್ಲಿಕ್ಕತ್ತೀನಿ. ಇದು ಗಸಗಸೆ ಖಸ್ಖಸ್, ಆಮೇಲೆ ಡೈಮಂಡ್ ಕಲ್ಸಕ್ರೆ, ಇದು ಬಾದಾಮ್ ಸಣ್ಣಗೆ ಹೆಚ್ಕೊಂಡಿನಿ, ವಾಲ್ನಟ್ ಅಂದ್ರೆ ಅಕ್ರೂಡ್ ಅಂತೀವಲ್ಲ ಅದು, ಗೋಡಂಬಿ, ಆಮೇಲೆ ಇದು ಒಣ ಕೊಬ್ಬರಿ ಸಣ್ಣಗೆ ಹೆಚ್ಚಿರೋದು, ಆಮೇಲೆ ಇದು ಒಣ ಖರ್ಜೂರ ಅಂತೀವಲ್ಲ ಉತ್ತತ್ತಿ, ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. ಇದು ಅಜ್ವಾನ, ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕ್ರಿ ಅಂದ್ರೆ ಚಂದ ವಾಸನೆ ಬರ್ತದೆ. ಅಜ್ವಾನ ಹಾಕೋದ್ರಿಂದ ಈ ಹೊಟ್ಟೆಗೆ ಯಾವ ಥರದ ತೊಂದರೆ ಆಗಂಗಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಇದು ಚಿರೋಂಜಿ ಏನದ ನೆನೆ ಇಟ್ಟಿದ್ದೆ, ಅದನ್ನು ನೀರು ತೆಗೆದು ಹಾಕೀನಿ. ಆಮೇಲೆ ಈ ಹಣ್ಣಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ರಿ. ಆಮೇಲೆ ಈ ಹುಣ್ಸೆಹಣ್ಣು ನೆನೆ ಹಾಕಿ ಗಟ್ಟಿ ರಸ, ನೀರು ರಸ ಇರಬಾರ್ದು, ಗಟ್ಟಿ ರಸ ಹಾಕೀನಿ. ಇವೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಆಮೇಲೆ ಇದು ಪುಟಾಣಿ ಪುಡಿ, ಮನೆಯೊಳಗೆ ಗ್ರೈಂಡರ್ ಒಳಗೆ ಪುಟಾಣಿ ಪೌಡ್ರ್ ಮಾಡಿ ಹಾಕೀನಿ. ಇವೆಲ್ಲ ಹಾಕಿ ಚಂದ ಕಲಿಸ್ಬೇಕು. ಅಂದ್ರೆ ಇದರದ್ದು ಒಳಗೆ ಹಣ್ಣಿಂದು ನೀರಿನ ಅಂಶ ಬಿಡ್ತದೆ. ಸ್ವಲ್ಪ ಲೈಟಾಗಿ ನಾನು ಸ್ಮ್ಯಾಶ್ ಮಾಡ್ಲಿಕ್ಕತ್ತೀನಿ, ಪೂರ್ತಿ ಗಿಚಿ ಗಿಚಿ ಆಗಬಾರ್ದು. ಕೆಲವರು ಕೈಯಿಂದನೇ ಎಲ್ಲನ ಸಣ್ಣಗೆ ಸ್ವಲ್ಪ ಕಿವಿಚಿದಂಗೆ ಮಾಡ್ತಾರೆ. ಆಮೇಲೆ ಇದು ಎಲ್ಲರಿಗಿಂತ ಮುಖ್ಯವಾದದ್ದು ಬೇವಿನ ಹೂವು. ಈ ಹೂವದ ಬಿಳಿ ಭಾಗವನ್ನು ತಗೊಂಡು ಹಾಕಬೇಕು. ಈ ವಿಶಿಷ್ಟವಾದ ಬೇವು ಬೆಲ್ಲ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ. ಈ ಬೇವಿನಲ್ಲಿರೋ ಹಣ್ಣುಗಳು ನಮ್ಮ ದೇಹಕ್ಕೆ ತಂಪನ್ನು ಕೊಡ್ತವೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿರೋದು ಎನರ್ಜಿ ಕೊಡ್ತದೆ. ಈ ಬೇವಿನ ಹೂವು ಒಂದು ಆಯುರ್ವೇದಿಕ ಔಷಧ ಅದ. ಈ ಅನೇಕ ಗುಣಧರ್ಮಗಳನ್ನು ಹೊಂದಿರೋ ಈ ಬೇವನ್ನು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು.